ಎಲ್ರಿಗೂ ನಮಸ್ಕಾರ. ವೇದಿಕ್ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ. ವೇದಿಕ್ ರೂಟ್ಸಲ್ಲಿ 3 ತಲೆಮಾರುಗಳಿಂದ ಸಂಗ್ರಹವಾಗಿರುವಂಥ ಎಷ್ಟೊಂದು ವಿಷಯಗಳನ್ನು ತಿಳಿಸ್ತಾ ಬಂದಿದ್ದೀನಿ. ಅದರಲ್ಲಿ ಈ ದಿನದ ಮಾಹಿತಿ ಏನಂದರೆ, ಮಾಘ ಮಾಸದಲ್ಲಿ ಮಾಡುವ ಅಪರೂಪದ ಒಂದು ವ್ರತದ ಮಾಹಿತಿ. ಮಾಘ ಮಾಸ ಅಂದರೆ ನಮಗೆ ಮಾಘ ಸ್ನಾನದ ಬಗ್ಗೆ ತಿಳ್ಕೊಂಡಿದ್ದೀವಿ. ಆದರೆ ಹಿಂದೆ ನಮ್ಮ ಹಿರಿಯರು ಮಾಘ ಸ್ನಾನ ಮಾಡಿದ್ರೆ ಏನೇನು ಅನುಕೂಲ ಇದೆ, ಏನೇನು ಫಲಗಳು ಸಿಗುತ್ತೆ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲ ಮಾಡ್ತಾ ಬರ್ತಾ ಇದ್ದೀವಿ. ಆದರೆ ಬಹಳ ಹಿಂದೆ ನಮ್ಮ ಹಿರಿಯರು ಕಾರ್ತಿಕ ದೀಪ ಹೇಗೆ ಹಚ್ತಾ ಇದ್ರು, ಹಾಗೆ ಮಾಘ ಮಾಸದಲ್ಲೂ ಕೂಡ ದೀಪಾರಾಧನೆಯನ್ನು ಮಾಡ್ತಾಯಿದ್ರು. ಅದು ಹೇಗೆ ವಿಧಾನ ಅಂದರೆ, ಮಾಘ ಮಾಸದ ತಿಂಗಳಲ್ಲಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಸಂಜೆ ದೀಪ ಬೆಳಗಿದ ನಂತರ ತಿಂಗಳಲ್ಲಿ ಯಾವುದಾದ್ರೂ 15 ದಿನ ಅಥವಾ 10 ದಿನ, ಇಲ್ಲಾಂದರೆ ಕನಿಷ್ಠ 5 ದಿನ ಆದರೂ ಎಳ್ಳೆಣ್ಣೆ ದೀಪವನ್ನು ಮಣ್ಣಿನ ಹಣತೆಯಲ್ಲಿ ಬೆಳಗಬೇಕು ಅಂತ ಹೇಳ್ತಾರೆ. ಅಂದರೆ ಮಣ್ಣಿನ ಹಣತೆ ತಗೊಳ್ಳೋದು, ಅದಕ್ಕೆ ಯಾವುದಾದ್ರೂ ಬತ್ತಿ ತಗೊಳ್ಳೋದು, ಎಳ್ಳೆಣ್ಣೆಯನ್ನು ಹಾಕಬೇಕು. ಎಲ್ಲಿ ಬೆಳಗಬೇಕು ಅಂತಂದರೆ, ದೇವರ ಮುಂದೆ ಹಚ್ಬೋದು, ತುಳಸಿ ಗಿಡದ ಮುಂದೆ ಹಚ್ಬೋದು, ಇಲ್ಲ ಮನೆಯ ಹೊಸಲಿನ 2 ಕಡೆ ಹಚ್ಬೋದು, ಎಲ್ಲಿಯಾದರೂ ಹಚ್ಬೋದು, ಅಥವಾ ಹಾಲಲ್ಲಿ ಮಧ್ಯದಲ್ಲಿ ಕೂಡ ಇಡ್ಬೋದು, ಅವರವರ ಅನುಕೂಲಕ್ಕೆ ತಕ್ಕಂತೆ. ಇದು ಹಚ್ಚೋದ್ರಿಂದ ಏನು ಫಲ ಅಂತ ಹೇಳಿದ್ರೆ, ಮನೆಯಲ್ಲಿ ಎಲ್ಲರ ಆರೋಗ್ಯ ವೃದ್ಧಿ ಆಗುತ್ತೆ, ಮನೆಯಲ್ಲಿ ಸುಖ, ಸಂತೋಷ, ಶಾಂತಿ, ಲವಲವಿಕೆ ಹೆಚ್ಚುತ್ತೆ. ಈ ರೀತಿ ನಮ್ಮ ಹಿರಿಯರು ಹಲವಾರು ವ್ರತಗಳನ್ನು ಮಾಡ್ತಾಯಿದ್ರು. ಅಂದರೆ ಅವರ ವ್ರತ ಒಂದು ನಾವು ಸಂಗ್ರಹವನ್ನು ನೋಡಿಬಿಟ್ರೆ, ವರ್ಷದಲ್ಲಿ 365 ದಿನಕ್ಕೆ ಪ್ರತಿದಿನವೂ ಮಾಡುವಂಥ ವ್ರತಗಳು ಸಿಕ್ಬಿಡುತ್ತೆ. ಅಂದರೆ ದಿನಕ್ಕೊಂದೊಂದು ವ್ರತ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಅಷ್ಟು ರೀತಿಯ ವ್ರತಗಳನ್ನು ಮಾಡ್ತಾಯಿದ್ರು. ಯಾವಾಗಲೂ ಅಷ್ಟೇ, ಒಂದು ವ್ರತ ಅಂದರೆ ಒಂದು ಡಿಸಿಪ್ಲಿನ್ ಇರುತ್ತೆ, ಒಂದು ಗುರಿ ಇರುತ್ತೆ, ಒಂದು ಸಂಕಲ್ಪ ಅಂತ ಹೇಳ್ತೀವಲ್ವ, ಆ ಸಂಕಲ್ಪದಿಂದ ನಮಗೆ ಒಳ್ಳೆಯದು ಆಗುತ್ತೆ. ಅದನ್ನು ನಮ್ಮ ಹಿರಿಯರು ವ್ರತ, ಪೂಜೆ, ಪುನಸ್ಕಾರ, ನೇಮ, ನಿಷ್ಠೆ ಅನ್ನುವ ಹೆಸರಲ್ಲಿ ಮಾಡ್ತಾಯಿದ್ರು. ಇದು ಮಾಘ ಮಾಸದ ಅಪರೂಪದ ವ್ರತದ ಮಾಹಿತಿ. ಇನ್ನು ಮುಂದೆ ನನ್ನಲ್ಲಿ ಅಂದರೆ ನನ್ನ ಸಂಗ್ರಹದಲ್ಲಿ ಇರುವ ಇನ್ನೂ ನೂರಾರು ಒಂದು ವ್ರತಗಳಿದೆ, ಅಪರೂಪದ ವ್ರತಗಳು. ಅವೆಲ್ಲವನ್ನು ತಿಳಿಸ್ಕೊಡ್ತೀನಿ. ನಮಸ್ಕಾರ.